ನೋಡ್ರಮ್ಯ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನೀನು ನನ್ನ ತಂಗಿ ಇದ್ದಂಗೆ, ಹಿಂಗೆಲ್ಲ ಮಾತಾಡಬಾರ್ದು, ತಪ್ಪು. ಹಂಗಲ್ಲ ಸಂಜಯ್, ನೀನು ಅನ್ಕೊಂಬೋದು ತಂಗಿ ಅಂತ, ಆದರೆ ನಾನು ಯಾವತ್ತೂ ನಿನ್ನ ಅಣ್ಣನ ಥರ ನೋಡಿಲ್ಲ ಸಂಜಯ್. ನೀನು ಹಿಂಗೆಲ್ಲ ಮಾತಾಡಬೇಡ, ಅವ್ರು ಸುಮ್ಮನೆ ಬರ್ತಾವ್ರೆ, ಏನು ಕೊಡಲ್ಲ ಏನೂ ಇಲ್ಲ ಅಂತ ನಾನು ಅನ್ಕೊಂಡ್ರೆ ನೀನೇನು ಸಂಜಯ್ ಮದುವೆ ಆಗೋಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ? ಲೇ ಸಂಜಯ, ಯಾಕೆ ಅವಳು ರಮ್ಯ ಅಳ್ತಾವಳೆ? ಲೇ ಯಾಕೆ ನಿಮ್ಮ ಅಮ್ಮನ ಒಯ್ದ್ಲೇನೆ? ಅಯ್ಯ, ಅವಳಿಗೇನು ಬಂತು? ಹಾಂ, ನಾನು ಯಾವತ್ತೂ ನಿನ್ನ ಇಷ್ಟಪಟ್ಟಿಲ್ಲ ರಮ್ಯ, ಬೇಜಾರು ಮಾಡ್ಕೊಂಬೇಡ, ನನಗೆ ಕೆಲಸ ಐತೆ. ಸರಿ ರಮ್ಯ, ಇನ್ನು ಹೊರಟು. ನಾನು ಫಸ್ಟೇ ಹೇಳಬೇಕಾಗಿತ್ತು, ಹೇಳಿದ್ರೆ ಒಪ್ಕೊತಾ ಇದ್ನೇನೋ. ಇವಾಗ ಹೇಳಿದ್ರೆ ಏನು ಪ್ರಯೋಜನ? ಅದ್ಯಾಕೆ ಇವಳು ಹಂಗೆ ಹೊರಟೋಗ್ಬಿಟ್ಲು? ಅದೇನೋ ಬಂದ್ಲು, ಮಾತಾಡಿದ್ಲು, ಓದ್ಲು, ಅದೇನು ಕತ್ತಿದ್ಲು? ಲೇ ಬಾರೇ. ಓಹೋ, ಎಷ್ಟು ದಿನಕ್ಕೆ ಬರ್ತಾ ಇದೆಯಾ? ನಮ್ಮ ಅಮ್ಮನ ಕತೆ ಕೇಳು. ಅಲ್ಲೇ ಮಗು ಬಾಣಂತನ ಮುಗಿಸ್ಕೊಂಡು ಆಸಾಮಿ ಇವಾಗ ಬರ್ತಾ ಇದೆಯಲ್ಲೇ. ವಾರದಾಗ ಬಂದಿರಲಿಲ್ಲ ನಮ್ಮ ನಾನು. ಎಲ್ಲ ಹೋಗ್ಲಿ ಬಿಡಮ್ಮ, ನಿಂಗೆ ಇಷ್ಟ ಇಲ್ಲ ಅಂತ ಇದೆಯಾ? ಯಾಕ ಸುಮ್ಮನೆ ಬಲವಂತ ಮಾಡೋದು ನಿನ್ನ? ಹೋಗತ್ತ ಭಗವಂತ, ನಾನೊಂದು ಹೇಳಿದ್ರೆ ಯಮ್ಮನೊಂದು ಹೇಳ್ತಾಳೆ. ಏ ಪುಟ್ಟಿ, ಬಯಲಿ ಬಯಲಿ. ಓಹೋ, ನೆಗ್ಗಿತಾವಳಮ್ಮ, ನೆಗ್ಗಿತಾವಳೆ. ಏ ಸಂಜಯ, ನಿನ್ ತಂಗಿ ಬಂದ್ ನೋಡ, ಶಾಲಿನಿ. ಓ ಶಾಲಿನಿ, ಯಾವಾಗ ಬಂದೆ? ಈಗಣ್ಣ ಇವಾಗ ಬನ್ನಿ. ನಿತ್ಯ ಅಲ್ಲೇ ಲಿಖಿತ. ನಾನೇ ಫೋನ್ ಮಾಡ್ಬೇಕಂತಿದ್ನಮ್ಮ, ಅಷ್ಟೊತ್ತು ನೀನೇ ಬಂದ್ಬಿಟ್ಟೆ. ಅದೇನಾ? ಓ ಬೀಳಿಸ್ತೆ, ಸುಮ್ಮನೆ ರಮ್ಮ, ಇವಾಗ ಯಾಕೋ ಅವಳು ಚೆನ್ನಾಗಿಲ್ಲ. ಓ ಇವ್ಳು ಕೊಡೋ ಗಂಟ ಬೀಳಲ್ಲ, ಇದೆ ಕೊಡ್ತೀನಿ. ಏನಣ್ಣ ಫೋನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಇದೆಯಾ? ಅದೇಮ್ಮ, ಅವರು ಫೋನ್ ಮಾಡಿದ್ರು ಹುಡುಗಿ ಕಡೆಯವ್ರ, ಅದೇ ಚೆನ್ನಾಗಿ ತೋರಿಸಿದ್ಲಲ್ಲ ಅವ್ರ ಮೊಮ್ಮಗಳನ್ನ. ನಾಳೆನೇ ದಿನ ಚೆನ್ನಾಗೈತಂತೆ, ಅದಕ್ಕೆ ಮದುವೆ ಮಾಡ್ಬಿಡೋಣ ಅಂತ ಅವ್ರೆ. ಓ ಅವರೇ ಫೋನ್ ಮಾಡಿದ್ರೇನು? ಮೊನ್ನೆ ಬಂದಿದ್ರಂತೆ, ನಾನು ಇರಿಲ್ಲ, ಬೆಂಗ್ಳೂರ್ಗೆ ಹೋಗಿದ್ನಿ. ನಾವು ಅಮ್ಮನ ಮಾತಾಡ್ಸ್ಕೊಂಡು ಹೋಗೋರೆ. ಮತ್ತೆ ಆಗ್ಲಿ ಬಿಡು, ನಾಳೆನೇ ಚೆನ್ನಾಗತ್ತಂತೆ. ಎಷ್ಟೊತ್ಕಂತೆ ಟೈಮು? ನಾಳೆ 9 ಗಂಟೆಗಂತೆ. ಬರ್ತಾವ್ರೆ ಅವರು, ನಾವು ತಾತನವ ಬರ್ತಾವನೆ. ಹೌದಾ, ಸರಿ ಬರ್ಲಿ ಬಿಡು, ಮಾತಾಡೋಣ. ಇನ್ನೇನೆ ಶಾಲಿನಿ, ಚೆನ್ನಾಗಿದ್ದೀಯೇನೆ? ಅಲ್ಲ, ಯಾವ ಕಾಲದಾಗ ಓದೋಳು ಇವಾಗ ಬಂದಿದೆಯಲ್ಲೇ? ಮನೆ 15 ದಿವಸ ಬಂದಿರಲಿಲ್ಲ, ಕಿವಿ ಕೆಲ್ಸಲ್ಲ, ಕಣ್ಣು ಕಾಣಿಸಲ್ಲ ಅಂತ ಮರವನಿಕ ಬಂದಿದ್ದಲ್ಲ ಮೊನ್ನೆ 15 ದಿವಸದಾಗ. ಬರಕ್ ಇಷ್ಟ ಇಲ್ಲ, ಎಲ್ಲ ನೋಡ್ಕೊಳ್ಳಿ ಬಿಡಮ್ಮ, ನಿಮ್ ಗಂಡ ಮನೆಗ ನೀವು ನೆಮ್ಮದಿಯಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಹೋಗತ್ತ ಭಗವಂತ, ಅಯ್ಯೋ ಮುಂದೊಂದು ಕತೆ. ಯಾರಿದ್ದೀರಾ? ಓ ತಾತ ಬರ್ರಿ. ತಾತ ನನ್ನ ತಂಗಿ ಶಾಲಿನಿ ಅಂತ, ಅದೇ ಚೆನ್ನಮ್ಮಕ್ಕನು ಏನು ತೋರಿಸಿದ್ರಲ್ಲ ಅವ್ರೂಕೆ ಕೊಟ್ಟಿರೋದು. ಓ ಹೌದಾ, ನೋಡಿಲ್ಲಮ್ಮ. ಏನಮ್ಮ ಚೆನ್ನಾಗಿದ್ದೀರೇನಮ್ಮ? ತಾತ ನಾವೆಲ್ಲ ಚೆನ್ನಾಗಿದ್ದೀರಿ, ಕೂತ್ಕೊಳ್ರಿ. ಈ ಸರೋಜಕ್ಕನು ಅಂತ ಇದ್ರಲ್ಲ, ಅವ್ರು ನಿಮ್ಮನೆ ಸೊಸೆಯಾಗಿ ಕೊಟ್ಟಿರೋದು, ಚೆನ್ನಮ್ಮಕ್ಕನ ಮಗಳನ್ನ. ಈ ಚೆನ್ನಮ್ಮನವಳೆಲ್ಲ ಅವ್ರ ಯಜಮಾನ ತಂಗಿನೇ ನಮ್ಮ ಹೆಂಗ್ಸ್ರು. ನಮ್ಮ ಮಗನಿಗೆ ಚೆನ್ನಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡಿರೋದು. ಓ ಸರಿ ತಾತ, ನಾವು ಯಾವತ್ತೂ ನೋಡಿಲ್ಲಲ್ರಿ, ಯಾವಾಗೋ ಒಂದ್ಸರಿ ನೋಡಿದ್ವಿ, ಯಾಕೆ ಹೆಚ್ಚಾಗಿ ಬರಲ್ಲ ಅಕ್ಕನ. ಬರಲ್ಲಮ್ಮ. ಅದೇ ನಾಳೆ ದಿನ ಚೆನ್ನಾಗದಂತಪ್ಪ. ಏನಪ್ಪ? ಅದೇನೋ ನಮ್ಮ ಅಮ್ಮನ ಅಷ್ಟು ಮುಂದಕ್ಕೆ ಹೋಗಿ ನೋಡ್ತಾವಳೆ. ಏನು ಎಲ್ಲಿ ನನ್ನ ತಮ್ಮನಿದ್ದಂಗೆ ಇದೆಯಪ್ಪ ನೀನ. ಹೋಗ್ಬಿಟ್ನು ನನ್ನ ತಮ್ಮನು. ಮೊನ್ನೆ ನೀನು ಬಂದಾಗ ನಾನು ನಿನ್ನ ಕಳ್ಳು ಅನ್ಕೊಂಬಿಟ್ಟಿದ್ನಪ್ಪ, ಬೇಜಾರು ಮಾಡ್ಕೊಂಬೇಡ. ಇಲ್ಲ ಇಲ್ಲ, ಬೇಜಾರೇನಿಲ್ಲ. ನೀನು ಅಡಿಗೆ ಮನೆಗೆ ಹೋದಲ್ಲ, ಅದಕ್ಕೆ ಎಲ್ಲೋ ಕಳ್ಳು ಬಂದ್ಬಿಟ್ಟವನೆ ಅಂತ ಅನ್ಕೊಂಬಿಟ್ಟಿದ್ನಪ್ಪ, ಬೇಜಾರು ಮಾಡ್ಕೊಂಬೇಡ. ನೆಗಿತಾ ಇದೀಯ ಅಂತಂದ್ರೆ ಬೇಜಾರು ಮಾಡ್ಕೊಂಡಿಲ್ಲ ಅಂತ ಅರ್ಥ. ಬೇಜಾರು ಮಾಡ್ಕೊಂಬೇಡಪ್ಪ. ಮೊನ್ನೆ ನಾನು ಬಂದಾಗ ಮಗು ಅಳ್ತಾ ಇದ್ಲಲ್ಲ, ಊಟ ಬೇಕು ಊಟ ಬೇಕು ಅಂತ. ಅಲ್ಲಪ್ಪ, ನೀನು ಅಡುಗೆ ಮಾಡೋನು, ಆ ಮಗುಗೆ ಅನ್ಸಂಗ್ ಇಕ್ಬಿಟ್ಟು ಹೋಗ್ಬೇಕು ತಾನೆ? ಯಾಕೆ ನೀನು ಮೇಲೆ ಇಕ್ಬಿಟ್ಟು ಹೋಗಿದ್ವು? ಅಯ್ಯೋ ತಾತ, ಬೇಗ ಬಂದ್ಬಿಡೋಣ ಅಂತ ಹೋದೆ. ಬೆಳಗ್ಗೆ ಊಟ ಮಾಡಿದ್ಲು, ಬೇಗ ಮಧ್ಯಾಹ್ನ ಊಟ ಮಾಡೋಷ್ಟರಲ್ಲಿ ಬಂದ್ಬಿಡೋಣ ಅಂತ ಹೋದೆ. ಕೆಳಗಡೆ ಇಕ್ಕಿದ್ರೆ ಎಲ್ಲ ಚೆಲ್ಲಾಕ್ಬಿಡ್ತಾಳೆ, ಆ ಕಡೆಗೆ ಬರಲ್ಲಲ್ಲ, ಎಲ್ಲ ಚೆಲ್ಲಾಕ್ಬಿಡ್ತಾಳೆ. ಅದಕ್ಕೆ ನಾನು ಮೇಲೆ ಇಕ್ಬಿಟ್ಟು ಹೋಗಿದ್ದೆ. ಹಿಂಗೆ ಕೆಲಸ ಬರೋಕ್ಕಾಗಿಲ್ಲ. ನಾನು ಮೊನ್ನೆ ಬಂದಿದ್ನಲ್ಲ, ಏನೋ ಪಾಪ ಅಳ್ತಾ ಇದ್ಲಪ್ಪ ಮಗುವ, ಅದಕ್ಕೆ ನಾನೇ ಊಟ ಇಕ್ಕೊಟ್ನೆ. ಅದೇ ಹೇಳಿದ್ಲು ಅವಳೆ, ತಾತ ಊಟ ಇಕ್ಕೊಡ್ತು ಅಂತ. ನೀವೆಲ್ಲ ಮನ್ಸಿಗೆ ಬೇಜಾರು ಮಾಡ್ಕೊಂಡ್ರು ಅಂತ ಅನ್ಕೊಂಡೆ. ಇರ್ಲಿ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಹೆಂಗ್ಸ್ರಿಲ್ದ ಮನೆಗೆ ಏನು ಮಾಡೋಕ್ಕಾಗಲ್ಲಪ್ಪ. ಇನ್ನೇನಪ್ಪ ಬಂದಿರೋದು? ಅದೇ ಹೆಣ್ಣು. ಅದೇ ನಾನು ನೀನು ಎಲ್ಲಿ ಬೇಜಾರು ಮಾಡ್ಕೊಂಬಿಟ್ಟು ಅಂತ ಅನ್ಕೊಂಡೆ. ಹೋಗ್ಲಿ ಬಿಡು, ನೆಗ್ಗಿತಾ ಇದೆಯಲ್ಲ, ಬೇಜಾರು ಮಾಡ್ಕೊಂಡಿಲ್ಲ ನೀನು. ಕೇಳ್ಸಲ್ಲ ತಾತ ನಮ್ಮ ಅಮ್ಮನ್ಕ? ಅದೇ ಗೊತ್ತಾಯ್ತಮ್ಮ, ಕೇಳ್ಸಲ್ಲ ಅಂತ. ನಾಳೆ ಎಷ್ಟೊತ್ತಿಗೆ ಬರ್ತೀರಪ್ಪ ಎಲ್ಲನೂ? 9 ಗಂಟೆಗೆ ಚೆನ್ನಾಗಿರೋದು ದಿನ. ನೀವೆಲ್ಲ ಎಷ್ಟೊತ್ತಿಗೆ ಬರ್ತೀರಿ? ನೀವು ಹೆಂಗೆ ಹೇಳ್ತೀರೋ ಹಂಗೆ ತಾತ. ಎಷ್ಟೊತ್ತಿಗೆ ಬರೋದು? ಆಮೇಲೆ ಇರ್ಲಿ, ಟೈಮ್ ಇರ್ಲಿ. ಏನು ವರದಕ್ಷಿಣೆ ಅದು ಇದು ಏನು ಮಾತಾಡಿಲ್ಲ? ಅಯ್ಯೋ, ನಮ್ಗೆ ವರದಕ್ಷಿಣೆ ಏನು ಬೇಡ ತಾತ, ದಯವಿಟ್ಟು ನೀವು ಆ ಮಾತು ಮಾತ್ರ ನಮ್ಮ ಹತ್ರ ಮಾತಾಡ್ಬೇಡ್ರಿ. ಮನೆಯಾಗ ನಮ್ಮ ಅಮ್ಮನ ನೋಡ್ಕೊಂಡು, ಒಂದು ಮಗು ನೋಡ್ಕೊಂಡು, ನಮ್ಮ ಅಣ್ಣ ನೋಡ್ಕೊಂಡಿದ್ರೆ ನಮ್ಗೆ ಅದೇ ದೊಡ್ಡ ವರದಕ್ಷಿಣೆ. ಏನೋ ಭಗವಂತನ ಅಷ್ಟೇ ಕೊಟ್ಟವನ, ಅದ್ರಾಗೆ ನಾವು ನೆಮ್ಮದಿಯಾಗಿದ್ದೀರಿ. ವರದಕ್ಷಿಣೆ ಏನು ಬೇಕಾಗಿಲ್ಲ. ಹುಡುಗಿಗೆ ಬೇಕಾದ್ರೆ ನಾವೇ ಎಲ್ಲ ಒಡವೆ ಇಕ್ಕಿ ಮದುವೆ ಮಾಡ್ಕೊಂಬರ್ತೀರಿ. ಹಂಗಲ್ಲಮ್ಮ, ಏನೋ ಹುಡುಗನ ಕೊಡಬೇಕು ತಾನೇ ನಾವು. ಅದೇನೋ ನಿಮ್ಮಿಷ್ಟ. ಏನನ ಕೊಡಂಗಿದ್ರೆ ಕೊಟ್ಕೊಳ್ರಿ.
ನಾನು ಒಂದು ಕಚ್ಚೇನು ಒಂದು 4 ಉಂಗುರ ಕೊಡೋಣ ಅಂತಿದ್ದೀನಪ್ಪ. ಏನಪ್ಪ ನಿನ್ನ ಮನ್ಸಾಗ ಏನದೆ ಅದನ್ನು ಕೇಳು. ದುಡ್ಡು ಗಿಡ್ಡು ಏನಾದರೂ ಬೇಕಾದ್ರೆ. ತಾತ ಇವಾಗ ನನಗೇನು ಬೇಡ. ಈಗ ನೀವು ಪ್ರೀತಿಯಿಂದ ಏನೋ ಕಚ್ಚೇನು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕಚ್ಚೇನು ಕೊಡ್ರಿ. ನಂಗೆ ದುಡ್ಡು ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದಾಗ ನಾನು ಕೇಳ್ತೀನಿ ಆಯಿತಾ. ಇವಾಗ ಅವಶ್ಯಕತೆ ಇಲ್ಲ ನಂಗೆ ಅಷ್ಟೇ. ಇವಾಗ ನಮ್ಮ ಅಣ್ಣ ಹೇಳಿದ್ನಲ್ಲ ಅಷ್ಟೇ. ಅವ್ನಿಗೇನ ಬೇಕು ಅಂತಂದರೆ ನಿಮ್ಮ ಹತ್ರ, ಇನ್ನು ಅವನ ಕಷ್ಟ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಇನ್ನು ಯಾರ ಹತ್ರ ಹೇಳ್ಕೊಂತಾನೆ? ಅದು ಸರಿಯೇನಮ್ಮ. ಇನ್ನು ನಮ್ಮ ಕುಟುಂಬ ಆದರೆ ನಮ್ಮೂರ ಕಷ್ಟ ನಾವು ನೋಡಬೇಕಲ್ಲ. ಅದೆಲ್ಲ ದಿಗ್ಲು ಬೀಳ್ಬೇಡ್ರಮ್ಮ. ದುಡ್ಡು ಕಾಸು ಈ ಒಡವೆ ಅದಕ್ಕೆಲ್ಲ ದಿಗ್ಲೇ ಬೀಳ್ಬೇಡ್ರಿ ನೀವು. ಅದು ಎಷ್ಟನಾಗೋಗ್ಲಿ. ಏನಂದರೆ ಬಳಸ್ಕೊಂಡಿದ್ದು ತಕ್ಕನಂಗೆ ಒಳ್ಳೇದಾಗಬೇಕು. ಅದೇ ನನ್ನ ಇದು. ನೀವು ಮನೆ ನೋಡೋಕೆ ಬರಿಲ್ಲ, ಏನೂ ಇಲ್ಲ. ಏನು ಮನೆ ನೋಡೋದು ಬಿಡು ತಾತ. ಆ ಹುಡುಗಿ ನಮ್ಮ ಮನೆಗೆ ಬರುತ್ತಾನೆ, ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನೋ ಮದುವೆ ಆಗಿತ್ತಂತೆ ಮುಂಚೆನೆ. ಏನಮ್ಮ ಅವೆಲ್ಲ ನಮ್ಗೆ ತಿಳಿದು ಏನೋ ಫೇಸ್ಬುಕ್ಕೋ ಏನೋ ಅಂತೆ, ಅದ್ರಾಗ ಫ್ರೆಂಡ್ ಆಗಿ ಅಲ್ಲಿ ಇರಿಲ್ಲಮ್ಮ. ಏನೋ ಇರಿಲ್ಲ, ಹೊಂದಾಣಿಕೆ ಆಗಿಲ್ಲ, ಬಂದ್ಬಿಟ್ಲು. ಅದಕ್ಕೆ ನಾನೇ ಮುಂದೆ ನಿಂತು ಡೈವರ್ಸ್ ಕೊಡಿಸ್ಬಿಟ್ಟಿದ್ದೀನಿ. ಇವಾಗ ಏನು ತಾಪತ್ರಯ ಇಲ್ಲ, ಆರಾಮಾಗವಳೆ. ಇವಾಗ ನಾವು ಹೇಳ್ದಂಗೆ ಕೇಳ್ತೀನಿ ಅಂದವಳೆ. ನಾನೇ ಮುಂದೆ ನಿಂತು ಮದುವೆ ಮಾಡೋಕೆ ಮಾಡಿಸ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಆಯ್ತು ತಾತ, ನೀವು ಇನ್ನು ಇಷ್ಟು ಹೇಳಿದ್ಮೇಲೆ ಇನ್ನು ನಮ್ದೇನದೆ ಮಾತು ಯಾವಾಗಲೂ ಹೇಳ್ತಾ ಇರ್ತಾಳೆ. ಆಯಪ್ಪನಮ್ಮ, ಆಯಪ್ಪನ ಮಾತಮ್ಮ, ಆಡಿದ ಮಾತು ನಡ್ಕೊಂತಾನೆ ಆಯಪ್ಪನ ಅಂತವನ ಐತಿ. ನಮ್ಮ ಹತ್ರ ಹೇಳ್ತಾ ಇರ್ತಾಳೆ ಯಾವಾಗ ನಾವು ತೋಟದ ಕಡೆ ಬಂದಾಗ, ನನ್ನ ಮಗಳೇ ಸರಿ ಇಲ್ಲ, ಅವಳೆ ಸಂಸಾರನ ಅವಳೇ ಹಾಳು ಮಾಡ್ಕೊಂಬಿಟ್ಲು ಅಂತ. ಅವ್ರ ಹಳಿ ನೀನು ನನ್ನ ಮದುವೆ ಮಾಡ್ಕೊಂಡಂತಲ್ಲ ನಿಮ್ಮ ಮಗನ. ನಮ್ಮ ಮಾಡ್ಕೊಂಡವನೆ. ಆಯಮ್ಮನ ಎಲ್ಲ ಹೇಳ್ತಾತ ಇವಾಗ? ಆಯಮ್ಮನು ಮನೆಗೆ ಅವಳೆ. ನಮ್ಮ ಮನೆಯಾಗ ಇಬ್ಬರು ಗಂಡು ಮಕ್ಕಳು ಮಗುನ ಊರಾಗೆ ಕೊಟ್ಟಿದ್ದೀರಿ. ನಮ್ಮ ಕೈ 2 ಸಂಸಾರ ನಮ್ಮ ಇರೋದು ಹೇಳ್ಬೇಕು. ಅವ್ರಕ ಚಿಕ್ಕ ಅಮ್ಮನ್ಕ 2 ಗಂಡು ಮಕ್ಕಳು, ಈ ಅಮ್ಮನ್ಕ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ನಮ್ದು ದೊಡ್ಡ ಕುಟುಂಬನೇ. ಎಲ್ಲ ಕೂಡ ಇದ್ದೀರಾ ಬೇರೆ ಬೇರೆನಾ? ಇಲ್ಲ ಎಲ್ಲ ಕೂಡ ಇರ್ತೀರಿ. ಮಗಳನ್ನ ಊರಾಗೆ ಕೊಟ್ಟಿದ್ದೀರಿ. ಚಿಕ್ಕ ಅಮ್ಮನ ಸಂಸಾರ ಬೇರೆ, ದೊಡ್ಡ ಅಮ್ಮನ ಸಂಸಾರ ಬೇರೆ. ಓ ಸರಿ ಸರಿ. ಹಂಗಾದ್ರೆ ನಮ್ಮ ಕಾಲದಾಗ ನಿನ್ನಂಗೆ ಇದ್ನಪ್ಪ ಒಬ್ಬ ಅಪ್ಪನು. ನಮ್ಮೂರಿಗೆಲ್ಲ ನ್ಯಾಯ ಮಾಡಕ್ಕೆ ಬರ್ತಾಯಿದ್ನು. ಸುತ್ತೂರಿಗೆಲ್ಲ ಓದ್ತಾ ಇದ್ನಂತೆ ಅಪ್ಪನು. ನಮ್ಮೂರ್ಗ ಎಲ್ಲ ನ್ಯಾಯ ಮಾಡಕ್ಕೆ ಬರೋನು. ನಿನ್ನ ಮಕ್ಕ ನೋಡಿದ್ರೆ ಆ ಅಪ್ಪನ ಜ್ಞಾಪಕ ಬರ್ತಾನೆ ನೋಡು. ಅವತ್ತು ನೀನು ಬಂದಾಗ ಅನ್ಕೊಂಡೆ ಅಪ್ಪನ ಎಲ್ಲೋ ನೋಡಿದ್ದೀನಲ್ಲ ಅಂತ. ನಮ್ಮ ಕಾಲ ಹೋಗಿ ಎಷ್ಟು ದಿನ ಆಗೋಯ್ತು ಏನು. ನಮ್ಮ ಮದುವೆ ಆಗಿ ಹತ್ತತ್ರ 55 ವರ್ಷ ಆಗೋಯ್ತು. ಇನ್ನೂ ಇರ್ತಾನ ಆ ಅಪ್ಪನು? ಹಾಂ, ಬರೋರು ನಮ್ಮೂರಿಗೆಲ್ಲ ಆ ಅಪ್ಪನು ನ್ಯಾಯ ಪಂಚಾಯತಿ ಮಾಡೋಕೆ ಬರೋನು. ಅವಾಗ ಅನ್ಕೊಳ್ಳೋರು ಆ ಅಪ್ಪನು ಏನರೋ ಮಾಟ ಮಂತ್ರ ಮಾಡ್ತಾಳಂತೆ, ಹಂಗೆ ಹಿಂಗೆ ಅಂತ. ನಾವೇನೋ ಆ ಅಮ್ಮನ್ನ ಕಾಣ್ರಿ. ಆ ಅಪ್ಪನು ಬಂಡಿನಾಗ ಬರೋನು. ಬಂಡಿ ಇಲ್ಲ ಒಂದು ಕೂಟ್ರ್ ಇಕ್ಕೊಂಡಿದ್ನು. ಆ ಕೂಟ್ರಾಗ ಬರೋನು. ಓ ನಮ್ಮ ಅಪ್ಪನ ಹೇಳ್ತಾ ಇರೋದು. ಓ ನಿಮ್ಮ ಅಪ್ಪನ ಹೇಳ್ತಾ ಇರೋದ ತಾತ? ನಮ್ಮ ಅಪ್ಪನ ಸುತ್ತೂರಿಗೂ ಬರೋನು, ದೂರ ದೂರ ಊರಿಗೆಲ್ಲ ಹೋಗೋನು. ಬಂದು ಕರ್ಕೊಂಡು ಹೋಗೋರು. ಏನನ ಗಲಾಟೆ ಆದರೆ ಬಂದು ಕರ್ಕೊಂಡು ಹೋಗೋರು. ನಮ್ಮ ಅಪ್ಪನ ಬರಲ್ಲ ಅಂದ್ರೂ ಬಿಡ್ತಾ ಇರಲಿಲ್ಲ. ಇಲ್ಲ ಬರ್ಬೇಕು ಶಾನ್ಬೋಗ್ರೆ, ನೀವು ಬಂದು ಅದೇನೋ ಮಾತಾಡಬೇಕು ಅಂತ ಕರ್ಕೊಂಡು ಹೋಗೋರು. ಆ ಅಪ್ಪನು ಏನ್ರು ಮಾಟ ಮಂತ್ರ ಮಾಡೋಳಂತೆ. ಆಮೇಲೆ ಈ ಮಕ್ಕಳಿಗೆ ಮರಿಕ ಸಳಿ ಜ್ವರ ಬಂದರೆ ಮಂತ್ರ ಹಾಕೋರಂತೆ. ನಮ್ಮೂರಾಗ ಹೋಗೋರು, ನಡ್ಕೊಂಡು ಹೋಗೋರು, ಬಂಡಿಗ್ಲಾಗೂ ಹೋಗೋರು. ಅದೆಷ್ಟು ನಿಜವ ಅದೆಷ್ಟು ಸುಳ್ಳು. ಅಪ್ಪನ ಒಟ್ನಾಗ ನಮ್ಮೂರ್ಗೆ ಬರ್ತಾಯಿದ್ನು ನ್ಯಾಯ ಪಂಚಾಯತಿ ಮಾಡಕ್ಕ. ಆಯಪ್ಪನಂಗೆ ಇದೆಯಾ ನೀನು ಸೇಮ್ ನೋಡಕ್ಕ. ಇನ್ನ ಜ್ಞಾಪಕ ಇಟ್ಕೊಂಡವಳ ನಮ್ಮ ಅಪ್ಪನ. ಜ್ಞಾಪಕ ಇಟ್ಕೊಂಡವಳೆ. ಸರಮ್ಮ, ನಾಳೆ ಎಷ್ಟೊತ್ತಿಗೆ ಬರ್ತೀರಪ್ಪ ನೀವೆಲ್ಲ? ತಾತ ನೀವು ಎಷ್ಟೊತ್ತಿಗೆ ಬಾ ಅಂದ್ರೆ ಅಷ್ಟೊತ್ತಿಗೆ ಬರ್ತೀರಿ. ನಾನು ಇವಾಗ ತಾಳಿ ತಗೊಂಡು ಹಂಗೆ ಮನೆ ಹತ್ರಕ್ಕೆ ಹೋಗ್ತೀನಿ. ಬೇಡ ತಾತ, ಬೇಡ ಬೇಡ, ನಾನೇ ತಾಳಿ ತಗೊಂಬರ್ತೀನಿ. ಅದೇ ನಾನು ಮೊದಲೇ ಅಂತಿದ್ದೆ ಇತ್ತಲ್ಲ, ಅದೇ ತಗೊಂಬರ್ತೀನಿ. ಹ್ಞೂ ಅಪ್ಪ, ಬೇಜಾರು ಮಾಡ್ಕೊಂಬೇಡ ನೀನು. ಬೇಡ, ಏನು ಬೇಜಾರು ಮಾಡ್ಕೊಂಬೇಡ. ಹೊಸ್ಗ ಮದುವೆ ಆಗ್ತಾ ಇದ್ದೀರಾ. ಹಾಂ, ನಿಮ್ಮ ಮುಂಚೆ ಅನ್ಬೋದು ಇದು 2ನೇ ಮದುವೆನೇ ಅಂತ. ಆದರೆ ನಮ್ಗೇನೋ ಒಂದು ಖುಷಿ ಅಲ್ಲ. ಹೊಸದೇ ನಾನೇ ತಗೊಂಬರ್ತೀನಪ್ಪ. ಬೇಡ. ಯಾಕೆ ತಾತ, ಚೆನ್ನಾಗಿ ಅದೇ ತಾತ? ಹ್ಞೂ ಬೇಡಮ್ಮ, ಬೇಡ. ನೀವೇನು ತಪ್ಪು ತಿಳ್ಕೊಂಬಿಟ್ರೆ ದಯವಿಟ್ಟು ನಾನೇ ತಗೊಂಬರ್ತೀನಿ. ನೀವು ಅದು ಯಾರ್ಯಾರು ಬರ್ತೀರೋ ಬೆಳಗ್ಗೆ 8 ಗಂಟೆಗೆಲ್ಲನೂ ನಮ್ಮ ಮನೆ ಹತ್ರ ಇದ್ದು ಬಿಡ್ರಿ. ನಮ್ಮ ಮನೆ ಹತ್ರ ಹೇಳೋದಲ್ಲನಪ್ಪ ನಿಂಗೆ. ಹ್ಞೂ ತಾತ. ನೀವು ಅದು ಯಾರ್ಯಾರು ಬರ್ತೀರೋ ಬಂದ್ಬಿಡ್ರಿ. ಯಾರ್ಯಾರು ಬರ್ತೀರಿ? ನಾನು, ನನ್ನ ತಂಗಿಯವ್ರ ಯಜಮಾನು, ಮಕ್ಕಳಿಬ್ರು, ನಮ್ಮ ಅಮ್ಮನು. ಹ್ಞೂ ಸರಪ್ಪ, ಆಯಿತು. ನೀವು ನಾಳೆ ಬೆಳಗ್ಗೆ 8 ಗಂಟೆಗೆಲ್ಲ ಅಲ್ಲಿಗೆ ಬರ್ಬಿಡ್ರಿ. ನಾನು ಹೂನಾರುಗಳು ಪ್ರತಿಯೊಂದು ಎಲ್ಲ ತರಿಸಿರ್ತೀನಿ, ಆಯಿತಾ? ಹ್ಞೂ ಸರಿ ತಾತ, ಆಯಿತು. ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಟೈಮ್ ಜಾಸ್ತಿ ಇಲ್ಲ. ಬರೋಣಪ್ಪ ನಾನು. ಹ್ಞೂ ತಾತ, ಬೆಳಗ್ಗೆ 8 ಗಂಟೆ 7:15 8 ಗಂಟೆಗೆಲ್ಲ ಅಲ್ಲಿ ಇರ್ತೀವಿ ನಾವು. ದಡಾಬುಡಿ ಮಾಡ್ಬಿಟ್ರು ಅಂತ ಬೇಜಾರು ಮಾಡ್ಕೊಂಬೇಡಪ್ಪ. ಅಯ್ಯೋ ಇಲ್ಲ ತಾತ, ಯಾವಾಗಿದ್ರು ಆಗ್ಬೇಕು ತಾನೆ. ಏನು ದಡಾಬುಡಿನೂ ಇಲ್ಲ. ನೀವೇನು ಅನ್ಕೊಂಬಿಟ್ರಿ. ದಡಾಬುಡಿನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅನ್ಕೊಂಡಿದ್ರೆ ಅನ್ಕೊಂಡೇ ಇರೋದೆ. ಹ್ಞೂ ಸರಮ್ಮ. ಹ್ಞೂ ತಾತ, ಓಡ್ ಬರ್ರಿ, ನಾವು ಬೆಳಗ್ಗೆನೇ ಬರ್ತೀರಿ. ಬರೋಣಪ್ಪ. ಹ್ಞೂ ತಾತ. ಅಯ್ಯೋ ಹೊಲ್ಟೋತಾವನೆ. ಒಂದು ಲೋಟ ಕಾಪಿನೂ ಕುಡಿಲಲ್ಲೇ ಯಾವಲೇ ಅವಳು ಶಾಲಿನಿ. ಅಯ್ಯೋ ಮಾತುಗಳಾಗೆ ಮರ್ತೋಗ್ಬಿಟ್ಟೆ ನೋಡು. ಅಣ್ಣ ನೀನೇನ ಜ್ಞಾಪಿಸಕ್ಕಾಗಿಲ್ಲಣ್ಣ, ನಾನು ಮರ್ತೋಗ್ಬಿಟ್ಟೆ. ಹೋಗ್ಲಿ ಬಿಡು, ಬರ್ತಾರಲ್ಲ ಅವಾಗ ಅಡುಗೆನ ಮಾಡಿರ್ತಾನೆ, ಒಳ್ಳೆ ಅಡುಗೆ. ಹುಡುಗಿ ಹೆಂಗದು ಅದೇನೋ ನಾನು ನೋಡಿಲ್ಲ, ಏನೂ ಇಲ್ಲ. ಹಾಂ
ಶಾನ್ ಬಗ್ರೇನೋ ಹೆಸ್ರುವಾಸ್ಗೆ ಆ ಹುಡುಗಿ ಹಂಗದು ನೋಡೋಣ ಏನು ಮಾಡೋಕ್ಕಾಗ್ತದೆ. ನಮ್ಮನ್ನು ನೋಡ್ದಿದ್ರು ಪರವಾಗಿಲ್ಲ, ನಮ್ಮ ಅಣ್ಣನ ಮಗುನ ನಮ್ಮ ಅಮ್ಮ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಆ ಅಪ್ಪನ ಹೊಲ್ಟೋಗ್ಬಿಟ್ನಲ್ಲೇ ಆ ತಾತ ಮೊಮ್ಮಗಲ್ಲ ನಿನ್ನ ಮಗನ ಮಾಡ್ಕೊಂತ ಇರೋದು ಬರ್ತಾನೆ ಹೇಳ. ಅದೇ ನಂಗೂ ತಿಳಿಯೋದು. ಯಾವಾಗ ಮದ್ವೆ? ನಾಳೆ. ಓ ನಾಳೆನಾ? ಅದೇನು ಇಷ್ಟು ಬೀರಿನ? ನಿಧಾನವಾಗಿ ಮಾಡ್ಬೋದಾಗಿತ್ತಲ್ಲ. ಅನ್ಕೊಂಡೆ ಇರ್ತೀರ್ ಬಿಡ. ಇವಳು ವೀಣಾ ಎಲ್ಲಿ? ಅವಳ ಸತ್ತದ್ಲು. ಎಣ ಎತ್ಕೊಂಡೆ ಬರಿಲ್ಲ ಇಲ್ಕ. ಎಲ್ಲಿ ಅವಳ? ಬೆಂಗಳೂರಾಗೆ ಮಣ್ಣು ಮಾಡ್ಬಿಟ್ಟು ಬಂದ್ಬಿಟ್ಟವನೆ. ಓ ಬೆಂಗಳೂರಾಗೆ ಮಣ್ಣು ಮಾಡ್ಬಿಟ್ನಾ? ಎಲ್ಲ ನೋಡ್ಕೊಂಡು ಬಿಡು, ನಾನು ಮಕ ನೋಡ್ಬೋದಾಗಿತ್ತು. ಇಲ್ಲ ಅರ್ಜೆಂಟ್ಗೆ ಮಣ್ಣು ಮಾಡ್ಬಿಟ್ಟವನೆ. ಸರಿ ಬಿಡು, ಇನ್ನೇನು ಮಾಡೋಕ್ಕಾಗ್ತದೆ. ಇವಾಗ ನಾನು ನಾಳೆ ಬರಲ್ಲ, ನೀವು ಹೋಗ್ರಿ. ನಾನು ಏನಕ್ಕೆ ಸುಮ್ಮನೆ ನೀವು ಹೋಗಿ ಮದುವೆ ಮಾಡ್ಕೊಂಬ ಹೋಗ್ರಿ. ನೀನ್ ಬರಿಲ್ಲ ಅಂದ್ರೆ ಹೆಂಗೆ? ನಡಿ ಬಾಯಿ ಮುಚ್ಕೊಂಡು. ಓಹ್ ಎಲ್ಲ ಚೇಷ್ಟಿಗೆ ಮಾಡಬೇಡ ನೀನು. ನಾನು ಏನು ಮಾಡಕ್ಕ? ಶುಭ ಕಾರ್ಯ. ಅವಳು ಮೊದಲೇ ಅವಳಂತೂ ಸತ್ತೋದ್ಲು. ಇದಾನ ಚೆನ್ನಾಗಿರ್ಲಿ, ಹೋಗು. ನಾನು ಬರಲ್ಲ. ಬಾಯಿ ಮುಚ್ಕೊಂಡು ನಡಿಬೇಕು. ಓಹ್ ನೀನಿಲ್ಲ ಅಂದ್ರೆ ಹೆಂಗೆ? ಎತ್ತು ತಾಯಿ ಬರ್ಬೇಕಂತೀಯಾ? ಹ್ಞೂ ಸರಿ ಬಿಡು, ಬರ್ತೀನಿ. ಇನ್ನೇನು ಮಾಡೋಕ್ಕಾಗ್ತದೆ. ನೋಡೋಣ ಹುಡುಗಿ ಹಂಗವಳ. ನೋಡು ಹಂಗಾದ್ರೆ ವೀಣಾ ಸತ್ತೋದ್ಲಾ? ಯಮ್ನೆ ಹತ್ರ ಮಾತಾಡಿ ನನ್ನ ತಲೆಗಿನ ಮಿದ್ಲೆಲ್ಲ ಕದಿಲ್ತದ. ಹೋಗು ಕಿರ್ಸ್ಕೊಂಡು ಸತ್ತೋದ್ಲು. ಹೋದ್ರೆ ಓದ್ತಾಳೆ ಅವಳೆ ಪೀಡೆ ಒಂದಾಯ್ತು. ಏನ್ರಿ ಇದು? ಒಬ್ರ ಮಕ್ಕ ಒಬ್ರು ನೋಡ್ಕೊಂಡಿದ್ದೋದ್ರಿ? ಅವಳು ಪಿಳಿ ಪಾಪನು ನೀನು ದೊಡ್ಡೋಳು. ಅಲ್ಲ ನಮ್ಮ ಮಾವನ್ ಏನು ಇಷ್ಟು ಅರ್ಜೆಂಟ್ಗ? ನಿಧಾನವಾಗನ ಮಾಡ್ಬೋದಾಯ್ತಲ್ಲ. ಆ ಹುಡುಗನು ಅಷ್ಟು ಅರ್ಜೆಂಟಾಗ ಅವ್ನು ಬಿಡು. ನಮ್ಮ ಸಿಯಾಗಿ ಹಣೆ ಬರ್ದಾಗ ಮನೆಗೆ ಚಪ್ಪರ ಹಾಕೋದು ಅದು ಇದು ಏನು ಇಲ್ದಿರಾಗೋಯ್ತು. ಅವಳು ಕೇಳ್ಕೊಂಬಂದಿರ ಹಣೆ ಬರ. ನಾನೇನು ಮಾಡಲಿ? ಹೋಗು, ಅವಳು ಹೊಟ್ಟೆ ಹುಟ್ಟುವಾಗ ಅವಳು ಮಾಡ್ಕೊಂಡಿತ್ತು. ಅಮ್ಮ ಏನೇ ಸಾಕು ನೋಡಮ್ಮ, ಎಷ್ಟು ಬರೀ ನಮ್ಮ ಮದುವೆ ಡೇಟು ಫಿಕ್ಸ್ ಮಾಡ್ಬಿಟ್ಟವನೆ. ಅಯ್ಯೋ ಇನ್ನೇನು ಮಾಡ್ತೀಯಾ? ಮದುವೆ ಆಗಿ ಗಂಡನ ಬಿಟ್ಬಿಟ್ಟು ಓಡ್ ಬಂದಿದ್ಯಾ? ಇನ್ನೇನು ಮಾಡ್ದಾನೆ ಆಯಪ್ಪಂತಾನೆ? ಮದುವೆ ಮಾಡಿ ಕಳಿಸ್ತೀರ? ನೀನೇನು ಮನೆಗೆ ಕಂಡು ಪೂಜೆ ಮಾಡೋಕ್ಕತ್ತದ? ಅಲ್ಲಮ್ಮ, ಚೈತನ್ಯಕ್ಕೆ ಮಾತ್ರ ಮೆಹಂದಿ ಶಾಸ್ತ್ರ ಅಂತೆ, ಅರ್ಶಿನ ಶಾಸ್ತ್ರ ಅಂತೆ, ಆ ಶಾಸ್ತ್ರ ಈ ಶಾಸ್ತ್ರ ಅಂತೆಲ್ಲ ಮಾಡಿದ್ರಿ. ನಂಗೆ ಯಾಕೆ ಮಾಡಿಲ್ಲ ನೀವು? ಅಯ್ಯೋ ನೀನು ಕೇಳ್ಕೊಂಬಂದಿರ ಹಣೆ ಬರೋಣಮ್ಮ, ಅದಕ್ಕೆ ನಾನೇನು ಮಾಡಲಿ? ನೀನು ಮಾಡಿಸ್ಕೊಳೋದು ಯಾರನ್ನ ಬೇಡ ಅಂತಂದಿದ್ರಾ? ಇವಾಗ ಲೆಕ್ಕಕ್ಕೆ ನಿಂತ ಇದು 2ನೇ ಮದುವೆ. ಅಮ್ಮ ನನ್ನ ಮೆಹಂದಿ ಶಾಸ್ತ್ರ ಅರ್ಶಿನ ಶಾಸ್ತ್ರ ಎಲ್ಲ ಮಾಡಿಸ್ಕೊಬೇಕಮ್ಮ. ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದ್ದೀರಿ ನೀವು? ನಿಮ್ಮ ತಾತನ ಬಂದ್ಮೇಲೆ ನಿಮ್ಮ ತಾತನ ಕೇಳು. ತಾತ ನಂಗೂ ಅರ್ಶಿನ ಶಾಸ್ತ್ರ ಮಾಡಿಸ್ಕೊಬೇಕು ಅಂತ ಆಸೆ ಅಂತ. ನಿಮ್ಮ ತಾತನ ಏನು ಹೇಳ್ತಾನೋ ಕೇಳೋಣ. ನಾನು ಕೇಳಲ್ಲಮ್ಮ. ನೀನು ಮಾಡಿರೋ ಗನಂದಾರಿ ಕೆಲ್ಸಕ್ಕ ಯಾಕೆ ಅಳ್ತಾ ಇರೋದು? ಅವಳು ಅರ್ಶಿನ ಶಾಸ್ತ್ರ ಮಾಡಿಸ್ಕೊಬೇಕಂತೆ. ನಿಮ್ಮ ತಾತನ ಬಂದ್ಮೇಲೆ ಕೇಳೋಣ ಸುಮ್ಮನೆ. ಅದಕ್ಕೆ ಕಲ್ತಾ ಇದೀಯಾ? ಗುಂಡಜ್ಜಿ ಅರ್ಶಿನ ಶಾಸ್ತ್ರ ಮಾಡಿಸ್ಕೊಬೇಕಂತ ಆಸೆ ಗುಂಡಜ್ಜಿ. ಚೈತನ್ಯಕ್ಕೆಲ್ಲ ಎಷ್ಟು ಶಾಸ್ತ್ರಗಳು ಮಾಡಿದ್ರಿ ನೀವು? ನಿನ್ಗಿರ್ಬೇಕಲ್ಲ ಹೋಗ್ತೆ ಇರ್ಬೇಕಲ್ಲ ನಿಂಗೆ ಹೋಗ್ತೆ. ನಿಮ್ಮ ತಾತನ ಬರಲಿ ಕೇಳೋಣ ಸುಮ್ಮನೆರು. ಅದಕ್ಕೆ ಸುಮ್ಮನೆಗಳು ಅಂತ ಹೇಳ್ತಾ ಇದೀಯಾ? ಮೆಹಂದಿ ಹಾಕೋದು ಒಂದು ದಿವಸ, ಮೆಹಂದಿ ಶಾಸ್ತ್ರ ಅದಕ್ಕೆಲ್ಲ ಪೆಂಡಲ್ ಹಾಕ್ಸ್ಬೇಕು. ಊರಾಗ್ನವ್ರಿಗೆಲ್ಲ ಮೆಹಂದಿ ಹಾಕ್ಸ್ಬೇಕು ಅದೊಂದು ದಿವಸ. ಆಮೇಲೆ ಬಳೆ ಶಾಸ್ತ್ರ ಒಂದು ದಿವಸ. ಆಮೇಲೆ ಅರಿಶಿನ ಇಕ್ಕೋಗ ಅದೇನೋ ಹೂವು ತಾವ್ರೆ ಹೂಗಳಂಗೆ ಬಟ್ಲುಗಳೆಲ್ಲ ಬಂದಿರ್ತವೆ. ಆ ಬಟ್ಲಾಗ ಕುತ್ಕೊಂಡು ಅರಿಶಿನ ಶಾಸ್ತ್ರ ಮಾಡಿಸ್ಕೊಳ್ಳೋದು. ಕಣ್ಣಕ್ಕೆಲ್ಲ ಪೆಕ್ಸ್ ಎಲ್ಲ ಹಾಕ್ಕೊಂಡು. ಕಣ್ಣಕ್ಕೆ ಪೆಕ್ಸ್ ಹಾಕೊಳ್ಳೋದು. ಅರಿಶಿನ ಕಣ್ಣಿಗೆ ಬೀಳ್ಕೊಡು ಅಂತ ಆಮೇಲೆ ಸ್ಟೈಲು. ಓಹೋ ಇವೆಲ್ಲ ಬೇರೆ ಅವ? ಅಜ್ಜಿ ಇವೆಲ್ಲ ಬೇರೆ ಅವೇ. ಮಾಡ್ಬೋದಾಗಿತ್ತು ಪಾಪ ಇವಳಕ್ಕೆ. ಅವಾಗೂ ಹಂಗೆ ಮಾಡ್ಕೊಂಡು ಇವಾಗ ಅರಿಶಿನ ಶಾಸ್ತ್ರ ಮಾಡ್ಬೋದಾಗಿತ್ತು. ನಿಮ್ಮ ತಾತನ ಬರಲಿ ಕೇಳೋಣ. ಅಳ್ಬೇಡ ಸುಮ್ಮನೆರು. ಅದಕ್ಕೆ ಹಂಗಲ್ತಾ ಇದೆಯಾ ಅಕ್ಕೋ? ಹೇಳಮ್ಮ. ಯಾರಮ್ಮ ಸೀರೆ ಕೊಟ್ಬಿಟ್ಟವ್ರೆ? ಅಲ್ಲಕ್ಕೋ ಸ್ನೇಹಿತ ಮದುವೆ ಮಾಡ್ತಾ ಇದ್ದೀರಲ್ಲ, ಹೇಳ್ಬೇಕು ತಾನೆ ನಂಗೂ. ನಮ್ಮ ಯಜಮಾನ್ ಹೇಳ್ತಾವನೆ ಇವಳು ಕೂಡ ಸರಸ್ವತಿ ಕೂಡ ನಿಮ್ಮ ಅಮ್ಮನ್ನ ಕರ್ಕೊಂಬರ್ಬೇಡ ಅಂತ. ನಾನು ಮಾಡಿರೋಂಥ ದ್ರೋಹ ಏನಕ್ಕ? ಏನು ಪ್ರಪಂಚದಾಗ ಯಾರು ಮಾಡ್ತಿದ್ದ ಅಂತ ಕೆಲಸ ಮಾಡಿದ್ದೀನಿ ಏನಕ್ಕ? ಯಾಕಕ್ಕ ನಮ್ಮ ಯಜಮಾನ್ ನನ್ನ ಇಷ್ಟು ನಿಷ್ಠೂರ ಮಾಡ್ತಾವನೆ? ಏನು ಯಾರು ಮಾಡ್ದಿರೋಂಥದ್ದು? ಯಾರ್ಯಾರು ಏನೇನೋ ಮಾಡ್ತಾರೋ ಅವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಆಯಿತಾ? ನಾವು ಸಾಮಾನ್ಯ ಜನ ಸಾಮಾನ್ಯವಾಗೇ ಇರಬೇಕು. ಏನು ನಾವೇನು ದೊಡ್ಡ ಕೋಟ್ಯಾಧೀಶ್ವರಲ್ಲ. ಬೇಡಮ್ಮ ನನಗೇನು ತಿಳಿದ್ವ? ನಾನು ನೀನು ಹೋಗೋಕೆ ಮುಂಚೆನೇ ನೆನ್ನೆ ಹೇಳಿದ್ದೀನಿ ಬೇಡಮ್ಮ ಇದೆಲ್ಲ ತಪ್ಪು ಅಂತ. ಆದರೂ ನನ್ನ ಮಾತು ಮೀರಿ ನಿನ್ನ ಮನೆ ಬಿಟ್ಟು ಆಚೆಗೋಗಿದ್ಯಾ. ಇವಾಗ ಅನ್ಭವಿಸ್ಕೊ. ಯಾಕೆ ಸ್ನೇಹಿ ಅಳ್ತಾ ಇದೆಯಾ? ಅಂಬುಜಿ ನಂಗೆ ಅರ್ಶಿನ ಶಾಸ್ತ್ರ ಮಾಡ್ಬೇಕು ಅಂಬುಜಿ. ಅಯ್ಯೋ ನಾನು ಇದನ್ನ ಬಿಡೆ ಮಾಡ್ತೀನಿ. ಅದಕ್ಕೆ ಯಾಕೆ ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಮಾಡ್ತಾಳಂತೇಳು ಅಂಬುಜಿ ಅರ್ಶಿನ ಶಾಸ್ತ್ರ. ಹೋಗ ಅಂಬುಜಿ ಬಂದವಳಲ್ಲ ಅರ್ಶಿನ ಶಾಸ್ತ್ರ ಮಾಡ್ತಾಳಂತೇಳು. ಏನು ಅಂಬುಜತ್ತೆ ಸೀರೆ ಉಟ್ಕೊಂಬಿಟ್ಟಿದ್ಯಾ? ದೂಸ್ ಪ್ಯಾಂಟಲ್ಲಿ ಅಲ್ಲಿ ಹೋಗೋದು ಒಣಗಾಕಿದ್ದೀನಿ ನಿಮ್ಮ ಅಮ್ಮನ ಕೊಡೋಣ ಅಂತ. ನಮ್ಮಮ್ಮನ ಏನಕ್ಕಮ್ಮ ದೂಸ್ ಪ್ಯಾಂಟು? ಅಯ್ಯೋ ಕೊಟ್ರೆ ಹಾಕಂತಾಳೆ. ನಿಮ್ಮ ಅಮ್ಮನೇನು ಬೇಡ ಅಂತಾಳ? ನಮ್ಮಮ್ಮನ ನಿನ್ನಂಗೆ ಬೆಂಗಳೂರ್ಕ ಸಲೂನುಗಳು ಬ್ಯೂಟಿ ಪಾರ್ಲರ್ಗಳು ಹಂಗೆ ಹೋಗಲ್ಲಮ್ಮ. ಲೇ ಅದನ್ನೆಲ್ಲ ಕೇಳಕ್ಕ ನೀನ್ಯಾರು? ನಿಂದೆಷ್ಟು ಅಷ್ಟು ನೋಡ್ಕೊ. ಬಾಯಿ ಮುಚ್ಕೊಂಡು. ಅಕ್ಕ ನಾಳೆ ಮದುವೆ ಅಂತೆ ನನ್ನ ಕೂಗೆ ಇಲ್ಲಲ್ಲಕ್ಕ? ಕೂಗಣ ಹೇಳಂಬುಜಿ. ನಿನ್ನ ಕೂಗ್ದಿದ್ರೆ ಮದುವೆ ಆಗ್ತದೇನೆ? ಅರ್ಶಿನ ಕುಂಕುಮ ಒಂದು ತಟ್ಟ ಇಟ್ಕೊಂಡು ಡೋಲೋಡಿ ನಾನು ಹಿಂದೆ ಬರ್ತಾನೆ, ನಾನು ಮುಂದೆ ಬರ್ತೀನಿ ಕಲ್ಸ ಇಟ್ಕೊಂಡು ನೀನು ಕರ್ಕೊಂಬರ್ತೀನಿ. ಯಾಕಕ್ಕ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಲೇ ನಿಮ್ಮ ಯಜಮಾನ್ ಬರ್ತಾನೆ, ನಿಮ್ಮ ಯಜಮಾನ್ ಹತ್ರ ಮಾತಾಡ್ಸಿ. ನನಗೆ ನಿನ್ನ ಹತ್ರ ಮಾತಾಡಿ ತಲೆ ಕೆಟ್ಟು ಹೋಗ್ಬಿಟ್ಟತೆ.
ಅಮ್ಮ ನಂಗೆ ಅರ್ಜುನ್ ಜಾತ್ರೆ ಮಾಡಮ್ಮ. ಅಯ್ಯೋ ಭಗವಂತ, ಒಳ್ಳೆ ಕತೆ ಆಯ್ತಲ್ಲೇ. ನಿಮ್ಮ ತಾತನ ಬರ್ಲಿರ ಕೇಳೋಣ. ಫೋಟೋಗಳೆಲ್ಲ ಇಟ್ಕೊಬೇಕು, ಸ್ಟೇಟಸ್ಗೆ ಹಾಕ್ಬೇಕು, ಎಲ್ಲರೂ ನೋಡಬೇಕು, ಹೊಟ್ಟೆ ಉರಿ ಪಡಬೇಕು, ಕಣ್ಣು ಪೆಕ್ಸಿಗೆಲ್ಲ ಹಾಕ್ಕೊಂಡು ಫೋಟೋ ತೆಗೆಸ್ಕೊಬೇಕು. ಚೌಟ್ರಿ ಒಳಗೆ ಮಾಡಿದಿರೋ ತಾತನ ಯಾಕೆ ದೇವಸ್ಥಾನದಾಗ ಮದುವೆ ಮಾಡ್ತಾ ಇರೋದು? ಪ್ಯಾಲೇಸ್ ಗ್ರೌಂಡಾಗೆ ಮಾಡೋಣ ಬಿಡು ಬೆಂಗಳೂರಾಗ. ನಮ್ಮ ಜಾಸ್ತಿ ಮದುವೆಗಳು ಅಲ್ಲೇ ಆಗ್ತಾ ಇರೋದು. ತಾತನ ಕೇಳಮ್ಮ. ಬರ್ಲಿ ನಿಮ್ಮ ತಾತನ ಕೇಳೋಣ. ಮುಂದುವರಿಯುವುದು.